ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ PG ಕೋರ್ಸ್ಗಳಿಗಾಗಿ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/7/2026 ಮೊದಲಿನ ಅಧಿಸೂಚನೆಯ ಪ್ರಕಾರ ಇತ್ತು. ಆದರೆ ಈಗ ಆ ದಿನಾಂಕವನ್ನ ವಿಸ್ತರಿಸಲಾಗಿದೆ. ಈಗಾಗಲೇ ನೋಟಿಫಿಕೇಶನ್ ಅನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಯಾ ವಿಭಾಗದ ಪ್ರವೇಶ ಪರೀಕ್ಷೆ ಏನಿರ್ತಿತ್ತು ಅದರ ಹಿಂದಿನ ದಿನಾಂಕ ಒಳಗಾಗಿ ನೀವು ಅರ್ಜಿಯನ್ನ ವಿಭಾಗಕ್ಕೆ ಸಲ್ಲಿಸುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಉದಾಹರಣೆಗೆ ಕನ್ನಡ ಒಂದು ವಿಷಯಕ್ಕೆ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸೋರಾಗಿದ್ರಿ ಅಂದ್ರೆ ಎಂಟ್ರೆನ್ಸ್ ಡೇಟ್ ಇರೋದು 23/7/2026. ನೀವು ಅದರ ಒಂದು ಹಿಂದಿನ ದಿನ ಅಂದ್ರೆ 22ನೇ ತಾರೀಕು ಏನ್ ಮಾಡ್ಬೋದು, ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರ್ತೈತಿ. ನೀವು ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟಿಗರ ಕೊಡಬೇಕು, ಇಲ್ಲ ಅಂದ್ರೆ ಪೋಸ್ಟಿಗರ ಹಾಕೋದಕ್ಕೆ ಅವಕಾಶ ಇರುತ್ತೆ. ಈ ರೀತಿಯಲ್ಲಿ ಡೇಟ್ಗಳು ಏನಾಗ್ತೈತಿ, ಪ್ರವೇಶ ಪರೀಕ್ಷೆ ಏನಿರುತ್ತೋ ಅದರ ಹಿಂದಿನ ದಿನ ಅವಕಾಶ ಇರುತ್ತೆ. ಅದನ್ನು ಕೂಡ ಅಬ್ಸರ್ವ್ ಮಾಡ್ರಿ. ಪ್ರವೇಶ ಪರೀಕ್ಷೆ ಏನಾದ್ರೂ ನೀವು ಸಲ್ಲಿಸುವಂತಹ ವಿಷಯದ್ದು ಸೋಮವಾರ ದಿನ ಏನಾದ್ರೂ ಇದ್ರೆ ಮತ್ತೆ ರವಿವಾರ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇರ್ತೈತಿ ಅನ್ನುವಂತ ಡೌಟ್ ಪಡಬೇಡ್ರಿ. ಅದರ ವರ್ಕಿಂಗ್ ಡೇ ಯಾವುದು ಅಂದ್ರೆ ಶನಿವಾರ ಆಗಿರ್ತೈತಿ. ಶನಿವಾರ ನೀವು ಸಲ್ಲಿಸಬೇಕು. ನಿಮ್ಗೆ ಸ್ಕ್ರೀನ್ ಮೇಲೆ ಡೇಟ್ಗಳು ಕೂಡ ಡಿಸ್ಪ್ಲೇ ಮಾಡಿದ್ದೀನಿ. ಎಂಟ್ರೆನ್ಸ್ ಟೆಸ್ಟ್ ಡೇಟ್ಗಳು ಯಾವಾಗ ಇದಾವ ಅನ್ನೋದು. ಯಾರೆಲ್ಲ ಆಸಕ್ತಿ ಅಭ್ಯರ್ಥಿಗಳಿದ್ದೀರಿ ಅವರು ಕೂಡ ಏನ್ ಮಾಡ್ರಿ, PGಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಿರಿ. ಡಾಕ್ಯುಮೆಂಟ್ಗಳು ಏನೇನ್ ಬೇಕು ಪೂರ್ತಿ ಡಿಟೇಲ್ಡ್ ಮಾಹಿತಿಯನ್ನ ಇದೇ ಚಾನೆಲ್ನಲ್ಲಿ ವಿಡಿಯೋ ಮತ್ತೊಂದನ್ನ ಅಪ್ಲೋಡ್ ಮಾಡಲಾಗಿದೆ. ಅದನ್ನ ಕೂಡ ನೋಡಿ. ಥ್ಯಾಂಕ್ ಯು.